ಸಚಿವರುಗಳು ಏನು ಹೇಳ್ತಾ ಇದ್ದಾರೆ, ಆರ್.ಬಿ. ತಿಮ್ಮಾಪುರ್ ಅವರು ಮತ್ತೆ ಶಿವರಾಜ್ ತಂಗಡಗಿ ಅವರು ಯಾವ ರೀತಿಯಾದಂತ ಸರ್ವೆ ಆಗಬೇಕು ಅನ್ನುವಂತ ನಿಟ್ಟಿನ ಕೆಲ ಸಂಗತಿಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಸರ್ಕಾರ ಬರೀ ಜಾತಿ ಜನಸಂಖ್ಯೆ ಮಾತ್ರ ಮಾಡಲಿಲ್ಲ, ಸೋಶಿಯೋ ಎಕನಾಮಿಕ್ ಹಾಗೂ ಶೈಕ್ಷಣಿಕವಾಗಿ ಯಾರ್ಯಾರು ಎಷ್ಟೆಷ್ಟು ಮಟ್ಟದಲ್ಲಿ ಅವರು ಡೆವಲಪ್ ಆಗಿದ್ದಾರೆ ನೋಡಬೇಕು, ಸೋಷಿಯಲ್ ಜಸ್ಟಿಸ್ ಕೊಡಬೇಕಂತೇಳಿ ನಮ್ಮ ಸರ್ಕಾರ ಟೋಟಲ್ ಸೆನ್ಸಸ್ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಕೇಂದ್ರ ಸರ್ಕಾರ ಜನಸಂಖ್ಯೆ ಹಾಗೂ ಜಾತಿ ಗಣಿತನ ಮಾಡಲಿಕ್ಕೆ ಹೊರಟಿದೆ. ಅದೇ ನಾವು ಜಾತಿ ಗಣತಿ ಮಾಡುವತ್ನಾಗ ಭಾರಿ ಟೀಕೆ ಮಾಡ್ತಕ್ಕಂಥವ್ರು, ಕೇಂದ್ರ ಸರ್ಕಾರ ಇಮಿಡಿಯೇಟಿಗೆ ಜಾತಿ ಗಣತಿ ಮಾಡ್ತಿಲ್ಲ, ಅದನ್ನು ಜನತೆಗೆ ಅವರೇ ಹೇಳಬೇಕು. ಅವರಲ್ಲಿ ಯಾವುದು ದ್ವಂದ್ವತೆ, ಯಾವಾಗಲೂ ಯಾವುದು ಪರ್ಫೆಕ್ಟಾಗಿ ಹೇಳ್ತಕ್ಕಂಥದ್ದು ಯಾವುದೂ ಇಲ್ಲ. ಇದು ಬೇಸರ ತರ್ತಕ್ಕಂಥ ಜನ ಎಲ್ಲವೂ ಇವರಿಂದ ಬೇಸರ ಆಗಿದ್ದಾರೆ. ಇವಾಗ ಒಂದು ಹೇಳೋದು, ಅವಾಗೊಂದು, ನಾವು ಮಾಡಿದಾಗ ಒಂದು ಟೀಕೆ, ಅವ್ರು ಮಾಡಿದಾಗ ಒಂದು, ಈ ಥರನಾದ ದ್ವಂದ್ವತೆಯನ್ನು ಜನ ಒಪ್ಪೋದಿಲ್ಲ. ಇಟ್ಸ್ ನಾಟ್ ಗುಡ್. ಸರ್, ಈಗ ಅದರೊಳಗೆ 37 ಲಕ್ಷ ಜನ ಇದರೊಳಗೆ ಭಾಗಿಯಾಗಿಲ್ಲ. 2015ನೇ ಇದು ಗಣತಿ ಪ್ರಕಾರ 2011ರೊಳಗೆ ಗಣತಿ ಆಗಿದೆ. ಅವತ್ತು ಈ ರಾಜ್ಯದೊಳಗೆ 6,11,00,000 ಜನ ಇದ್ದರು. ಅದಕ್ಕೆ ಕಾನೂನಿನೊಳಗೆ ಹೆಚ್ಚು ಈ ವರ್ಷ ಇಷ್ಟಿಷ್ಟು ಹೆಚ್ಚಾಗತ್ತೆ ಅಂತ ಜಾತಿ ಗಣತಿನ ಮಾಡಿಲ್ಲ. ಅದನ್ನು ಮಾಡ್ಕೊಳಕ್ಕೆ ಅವಕಾಶ ನಮಗಿದ್ದಕ್ಕೆ 2015ರೊಳಗೆ 6,35,00,000 ಜನನ ಸರ್ವೆ ಮಾಡಿದ್ವಿ, ಗಣತಿಯೊಳಗೆ ಭಾಗಿಯಾಗಲಿ ಅಂತ ಮಾಡಿದ್ದೀವಿ. ಅದ್ರಾಗ 5,98,00,000 ಎಷ್ಟು 5,98,00,000 ಜನ ಈ ಗಣತಿಯೊಳಗೆ ಭಾಗಿಯಾಗಿದ್ದಾರೆ. ಶೈಕ್ಷಣಿಕ ಸಾಮಾಜಿಕ ಗಣತಿಯೊಳಗೆ ಅಂದರೆ ಎಷ್ಟು ಪರ್ಸೆಂಟ್ ಆಯ್ತು? 84.17%. ಇಷ್ಟು ಪರ್ಸೆಂಟ್ ಆಗಿದ್ದಾರೆ. ಅದನ್ನು ನಾನು ಕೇಳ್ತೀನಿ ಮಾಧ್ಯಮದ ಮುಖಾಂತರ. 2011ರಾಗ ಗಣತಿ ಆಯ್ತು, ಎಷ್ಟು ಪರ್ಸೆಂಟ್ ಆಗಿದೆ? 94.9 ಸಮಥಿಂಗ್ ಆಗಿದೆ. ಅಪ್ರಾಕ್ಸಿಮೇಟ್ಲಿ 95% ಇಟ್ಕೊಳ್ಳೋಣ. 95% ಆಗಿದ್ದು ಗಣತಿ ಸರಿ ಐತೆ ಅಂತಾರೆ. 94.17% ಸರಿ ಇಲ್ಲ ಅಂದರೆ ಏನರ್ಥ? ಅದಕ್ಕೆ BJPಯವರಿಗೆ ತೃಪ್ತಿ ಇಲ್ಲ, ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗೇನು ಕಾಳಜಿ ಅಂದರೆ ಬಾಯಿ ತೆಗೆದ್ರೆ ಹಿಂದೂ ಮುಸ್ಲಿಂ, ಅವ್ರ ಪ್ಲಾಸ್ಟಿಕ್ ಕೊನೆಗೆ ಮತ್ತಿನ್ನೊಂದು ನೆನಪಾಗೋದು ಪಾಕಿಸ್ತಾನ. ಇದು ಜಾತಿ ಬಿಟ್ಟರೆ ಬದಲಿ ಅವ್ರ ಹತ್ರ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ.